ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ಲಿ ನಿಮಗೆ ಎಷ್ಟು ಬೆನಿಫಿಟ್ ಇದೆ, ಜಸ್ಟ್ ನೀವು ಒಂದು ಕಸ್ಟಮರ್ ಆಗಿದ್ರೆ, ನೀವು ಬಿಸ್ನೆಸ್ ಬಿಟ್ಟು ಜಸ್ಟ್ ಒಂದು ಪ್ರಾಡಕ್ಟ್ ಯೂಸರ್ ಇರ್ಬೋದು, ಕಸ್ಟಮರ್ ಆಗಿರ್ಬೋದು, ಅಥವಾ ಪ್ರಾಮಾಣಿಕ ಗ್ರಾಹಕರಾದ್ರೆ ನಿಮ್ಗೆ ಎಷ್ಟು ಬೆನಿಫಿಟ್ ಇದೆ ಅಂತ ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ಇದನ್ನ ನೀವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಜೊತೆಗೆ ಮುಂದೆ ನಿಮ್ಮ ಕಾಂಟ್ಯಾಕ್ಟ್ ಇರುವಂತ ವ್ಯಕ್ತಿಗಳಿರ್ಬೋದು ಅಥವಾ ನಿಮ್ಮ ಟೀಮ್ ಅಲ್ಲಿರುವಂತ ವ್ಯಕ್ತಿಗಳು ಕೂಡ ಇದನ್ನ ಶೇರ್ ಮಾಡಿ. ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಅದರ್ ಮಾರ್ಕೆಟಿಗೂ ನಮ್ಮ ಶಾಪಿಗೂ ಎಷ್ಟು ಡಿಫ್ರೆಂಟ್ ಇದೆ, ಏನೆಲ್ಲ ಬೆನಿಫಿಟ್ ಇದೆ, ಎಷ್ಟು ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗತ್ತೆ, ಸೊ ಮುಂದೆ ಯಾವೆಲ್ಲ ಪ್ರಾಡಕ್ಟ್ಸ್ ಗಳು ಬರ್ತಾ ಇದೆ, ಮಾರ್ಕೆಟ್ಗೆ ಯಾವ ರೀತಿ ಕಾಂಪಿಟೇಷನ್ ಕೊಡುತ್ತೆ ಅಂತ ನಿಮ್ಗೆ ಮುಂದಕ್ಕೆ ಅರ್ಥ ಆಗುತ್ತೆ. ಸೊ ನೀವು ಇವತ್ತು ಇದನ್ನ ಸೀರಿಯಸ್ ಆಗಿ ಇದನ್ನ ತಿಳ್ಕೊಂಡಾಗ ನೆಕ್ಸ್ಟ್ ನಿಮ್ಮ ಕಾಂಟ್ಯಾಕ್ಟ್ ಇರೋ ವ್ಯಕ್ತಿಗಳಿಗೂ ಕೂಡ ಅರ್ಥ ಆಗುತ್ತೆ. ಸೊ ಸಾಕಷ್ಟು ಜನರ ತಲೆಯಲ್ಲಿ ಒಂದು ಕ್ವಶನ್ಸ್ ಇರುತ್ತೆ, ಎಸ್ ತುಂಬಾ ಕಾಸ್ಟ್ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನನಗೂ ಕೂಡ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಆತರ ಮೈಂಡ್ ಸೆಟ್ ಇತ್ತು. ಯಾವಾಗ ನಾನು ಫಸ್ಟ್ ಪ್ರಾಡಕ್ಟ್ ಯೂಸರ್ ಆದೆ, ಪ್ರಾಡಕ್ಟ್ ನ ಬೆನಿಫಿಟ್ ಅನ್ನ ಪಡ್ಕೊಂಡೆ, ಪ್ರಾಡಕ್ಟ್ ನ ಕ್ವಾಲಿಟಿಯನ್ನು ಅರ್ಥ ಮಾಡ್ಕೊಂಡೆ, ಸೊ ಅವಾಗ ನನ್ಗೆ ಅರ್ಥ ಆಯ್ತು ಮಾರ್ಕೆಟ್ ನ ಪ್ರಾಡಕ್ಟ್ ಗಿಂತ ದಿ ಬೆಸ್ಟ್ ಇದೆ, ಅಗೇನ್ ಸಾಕಷ್ಟು ಬೆನಿಫಿಟ್ ಇದೆ ಅಂತ ಫಸ್ಟ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ಸೊ ನೋಡೋಣ ನಿಮ್ಗೆ ಏನ್ ಬೆನಿಫಿಟ್ ಸಿಗತ್ತೆ. ಜಸ್ಟ್ ಒಂದು ಯೂಸರ್ ಅಥವಾ ಕಸ್ಟಮರ್ ಆದ್ರೆ ಏನೆಲ್ಲ ಬೆನಿಫಿಟ್ ಸಿಗತ್ತೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕರೆಕ್ಟ್ ಆಗಿ ಈ ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಬೆನಿಫಿಟ್ ಆಫ್ ಲಾಯಲ್ಟಿ. ಲಾಯಲ್ಟಿ ಮೀನ್ಸ್ ಒಂದು ಪ್ರಾಮಾಣಿಕ ಕಸ್ಟಮರ್ಸ್. ಸೊ ನೀವು ಇವತ್ತಲ್ಲ ಒಂದಲ್ಲ ಒಂದು ದಿವಸ ಯಾವ್ದೋ ಒಂದು ಶಾಪ್ ಅಲ್ಲಿ, ಕಿರಾಣಿ ಸ್ಟೋರ್, ಸೂಪರ್ ಮಾರ್ಕೆಟ್, ರಿಲಯನ್ಸ್ ಮೋರ್, ಈ ತರ ಯಾವ್ದೋ ಒಂದು ಶಾಪ್ ಅಲ್ಲಿ ನೀವು ಖಂಡಿತ ನಿಮ್ಗೆ ಬೇಕಾದ ಡೈಲಿ ನೀಡ್ಸ್ ಪ್ರಾಡಕ್ಟ್ ಅನ್ನ ಶಾಪಿಂಗ್ ಮಾಡಿಯೇ ಮಾಡ್ತೀರಿ. ಸೊ ನನ್ನ ಹತ್ರ ದುಡ್ಡಿಲ್ಲ ಅಂತ ಯಾವ್ದನ್ನು ಸ್ಟಾಪ್ ಮಾಡಲ್ಲ, ಕರೆಕ್ಟ್ ಅಲ್ವಾ? ಖಂಡಿತ ನೀವು ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಿಮ್ಗೆ ಬೇಕಾದ ಥಿಂಗ್ಸ್ ಅನ್ನ ನೀವು ಬೈ ಮಾಡಿಯೇ ಮಾಡ್ತೀರಾ. ಸೊ ಇದು ಪರ್ಟಿಕ್ಯುಲರ್ ನೀವು ಬಿಸ್ನೆಸ್ ಅಂತ ತಗೊಳ್ಬೇಡಿ, ಫಸ್ಟ್ ನಿಮಗೇನ್ ಬೆನಿಫಿಟ್ ಇದೆ ಅಂತ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಆಲ್ಮೋಸ್ಟ್ ನಿಮಗೆ 50% ಮಾರ್ಕೆಟ್ ನ ಪ್ರಾಡಕ್ಟ್ಗಿಂತ ನಿಮಗೆ ಪ್ರೈಸ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಜೊತೆಗೆ ಸಾಕಷ್ಟು ಬೆನಿಫಿಟ್ ಇದೆ. ಇವಾಗ ಸದ್ಯಕ್ಕೆ ಆಲ್ಮೋಸ್ಟ್ ಒಂದು 14+ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ಗಳು ಅವೈಲೇಬಲ್ ಇದೆ. ಮುಂದಕ್ಕೆ ನಿಮಗೆ ಸಾಕಷ್ಟು ಪ್ರಾಡಕ್ಟ್ಸ್ ಬರಬಹುದು, ಪಿನ್ ಟು ಕಾರ್ ತನಕ ಪ್ರಾಡಕ್ಟ್ ಬರಬಹುದು. ಸೊ ನೋಡೋಣ ಯಾವ್ದೆಲ್ಲ ಬೆನಿಫಿಟ್ ಸಿಗುತ್ತೆ. ಎಸ್, ಜಸ್ಟ್ ಚೇಂಜ್ ಯುವರ್ ಶಾಪ್, ಗೆಟ್ ಮೋರ್ ಬೆನಿಫಿಟ್ಸ್. ಫಸ್ಟ್ ಗೆ ನಿಮ್ಮ ಐಡಿ ನಂಬರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ? ಸೊ ಮಾಡ್ಕೊಂಡಿಲ್ಲ ಅಂದ್ರೂ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಐಡಿ ನಂಬರ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು, ಯಾಕಂದ್ರೆ ಸ್ಕೀಮ್ ಅಲ್ಲ. ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ಒಂದು ಐಡಿ ನಂಬರ್ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ಗೆ ಅಪ್ ಟು 30% MRP ಪ್ರೈಸ್ ಮೇಲೆ ನಿಮ್ಗೆ ಡಿಸ್ಕೌಂಟ್ ಆಗುತ್ತೆ. ಸೊ ಇಲ್ಲಿ ಪಿಕ್ಚರ್ಸ್ ಅಲ್ಲಿ ಕಾಣ್ತಾ ಇರ್ಬೋದು MRP ಅಂಡ್ DP ಅಂದ್ರೆ ಡಿಸ್ಟ್ರಿಬ್ಯೂಟರ್ ಪ್ರೈಸ್. ಸೊ ಕರೆಕ್ಟ್ ಆಗಿ ಲಿಸನ್ ಮಾಡಿ, ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ನೆಕ್ಸ್ಟ್ ಬೇರೆ ಕಸ್ಟಮರ್ಗೆ ಅರ್ಥ ಮಾಡಿಸ್ಬೋದು. ಸೊ ತುಂಬಾ ಜನ ನೋಡೋದು MRP ಮಾತ್ರ. MRP ಯಾರಿಗೆ ಅಂತಂದ್ರೆ ಯಾರು ಐಡಿ ಕ್ರಿಯೇಟ್ ಮಾಡದೆ ಪ್ರಾಡಕ್ಟ್ ಬೇಕು ಅಂತಾರಲ್ಲ ಅವ್ರಿಗೆ MRP ಅಲ್ಲಿ ಕೊಡ್ಬೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ಐಡಿ ನಂಬರ್ ಇದ್ದವರಿಗೆ ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಅಂತ ಸಿಗತ್ತೆ. ಸೊ MRP 81 ಇದೆ ನೋಡಿ, ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಅನ್ನೋದು 61. ಸೊ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಕಂಪನಿ ಏನ್ ಮಾಡಿದೆ ಅಂತಂದ್ರೆ MRP ಮತ್ತೆ DP ಅಂತ ಮೆನ್ಷನ್ ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ರಿಟೇಲ್ ಪ್ರಾಫಿಟ್ ಅರ್ನ್ ಮಾಡ್ಬೋದು. ಸೊ ನಿಮ್ಗೆ ಇಂಟ್ರೆಸ್ಟೆಡ್ ಇದೆ ಅಂತಂದ್ರೆ ರಿಟೇಲ್ ಪ್ರಾಫಿಟ್ ಕೂಡ ಸಿಗತ್ತೆ. ಸೊ ಯಾರು ಮಾಡ್ತಾರೆ ಅವ್ರಿಗೆ ಸಿಗತ್ತೆ. ಇಲ್ಲಿ ಪ್ರತಿಯೊಂದು ಪ್ರಾಡಕ್ಟಿಗೂ CV ಅಂತ ಮೆನ್ಷನ್ ಮಾಡಿದ್ದಾರೆ. CV ಮೀನ್ಸ್ ಕಮಿಷನೇಬಲ್ ವಾಲ್ಯೂಮ್. ಕಮಿಷನೇಬಲ್ ವಾಲ್ಯೂಮ್ ಯಾಕೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಈ ತರ CV ಇಟ್ಟಿದ್ದಾರೆ ಅಂತಂದ್ರೆ ನಿಮ್ಗೆ ಇನ್ಕಮ್ ಬರ್ಲಿಕ್ಕೋಸ್ಕರ. ಇನ್ಕಮ್ ಅಂದ್ರೆ ನಿಮ್ಮ ಪರ್ಸನಲ್ ಪರ್ಚೇಸ್ ನಲ್ಲಿ ಕೂಡ ನಿಮ್ಗೆ ಇನ್ಕಮ್ ಬರುತ್ತೆ. ಸೊ ಅದಕ್ಕೋಸ್ಕರ CV ಅಂತಿದೆ. ಆ CV ಮೇಲೆ ನಿಮಗೆ ಇನ್ಕಮ್ ಬರುತ್ತೆ. ತುಂಬಾ ಜನರಿಗೆ ಇದು ಕ್ಲಾರಿಟಿ ಇಲ್ಲ, ಹಾಗಾಗಿ ನಾನು ಕ್ಲಾರಿಟಿ ಕೊಡ್ತಾ ಇದ್ದೆ. ಸೊ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನೀವು ನೋಡ್ತಾ ಹೋಗ್ಬೋದು, MRP ಮತ್ತೆ DP ಅಂತಿದೆ, ಜೊತೆಗೆ CV ಅಂತಿದೆ. ಸೊ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಹೋಗಿ, ಶಾಪಿಂಗ್ ಅಲ್ಲಿ ಹೋಗಿದ್ರೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಸಿಗತ್ತೆ. ಸೊ ಈ ತರ ಲೇಟರ್ ನೀವು ಅದನ್ನ ನೋಡಿ, ಪ್ರತಿಯೊಂದು ಪ್ರಾಡಕ್ಟ್ ಕೂಡ CV ಇದೆ. ಅಪ್ ಟು ನಿಮಗೆ 70% ತನಕ CV ಇದೆ. ಸೊ ನೋಡ್ಬೋದು ಇಲ್ಲಿ 70% ತನಕ CV ಇರುತ್ತೆ. ಸೊ ಪ್ರತಿಯೊಂದು ಪ್ರಾಡಕ್ಟ್ ನ CV ಅನ್ನ ನೀವು ನೋಡ್ಬೋದು. CV ಮೀನ್ಸ್ ಕಮಿಷನೇಬಲ್ ವಾಲ್ಯೂಮ್. ಇದರ ಮೇಲೆ ನಿಮಗೆ ಇನ್ಕಮ್ ಜನರೇಟ್ ಆಗುತ್ತೆ, ಪರ್ಸನಲ್ ಪರ್ಚೇಸ್ ಮೇಲೆ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಈ ಅಪರ್ಚುನಿಟಿಯನ್ನ ಬೇರೆಯವ್ರಿಗೆ ಕೊಟ್ಟರು ಕೂಡ ಜನರೇಟ್ ಆಗುತ್ತೆ. ಸೊ ಅದ್ರ ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ನೀವು ಕಸ್ಟಮರ್ನ ಅಥವಾ ಪ್ರಾಡಕ್ಟ್ ಯೂಸರ್ ಅನ್ನ ಅಥವಾ ಈ ಅಪರ್ಚುನಿಟಿಯನ್ನ ಬೇರೆಯವ್ರಿಗೆ ಕೊಟ್ಟಾಗ ಏನೆಲ್ಲ ಬೆನಿಫಿಟ್ ಸಿಗುತ್ತೆ. ಎಸ್, ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಜಸ್ಟ್ ಅಸ್ಯೂಮ್ ಮಾಡಿ, ನೀವು ನಿಮ್ಗೊಂದು ಮಂತ್ಲಿ ಎಕ್ಸ್ಪೆನ್ಸಸ್, ನನ್ನ ಪ್ರಕಾರ ನೀವು ಒಂದು 5 ಜನ ಫ್ಯಾಮಿಲಿಯಲ್ಲಿ ಇತ್ತು ಅಂತಂದ್ರೆ
ಅಟ್ ಪ್ರೆಸೆಂಟ್ ಇವಾಗಿನ ಬಜೆಟ್ ಪ್ರಕಾರ ಮೋರ್ ದೆನ್ 3000 4000 5000 ಅಪ್ ಟು 10,000 ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಡೈಲಿ ನೀಡ್ಸ್ ಪ್ರಾಡಕ್ಟ್ ನಾವು ಅಷ್ಟು ಖರ್ಚು ಮಾಡ್ತೀವಿ, ಯಾಕಂದ್ರೆ ಇವತ್ತಿರೋದು ನಾವು ದುಬಾರಿ ಜೀವನದಲ್ಲಿ. ಹಾಗಾಗಿ ನಾನೊಂದು ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಅಸ್ಯೂಮ್ 3000 ಒಂದು ಮಂತ್ಲಿ ಎಕ್ಸ್ಪೆನ್ಸ್ ಆಗುತ್ತೆ ಅಂತಂದ್ರೆ, ಸೇಮ್ ಮಾಡುವಂತ ಎಕ್ಸ್ಪೆನ್ಸ್ ಅನ್ನ ನೀವು ನಮ್ಮ ಶಾಪ್ ಅಲ್ಲಿ ಮಾಡಿದ್ರೆ ಎಷ್ಟೆಲ್ಲ ಸೇವಿಂಗ್ಸ್ ಆಗುತ್ತೆ, ಎಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಲೆಕ್ಕಾಚಾರ ಕೊಡ್ತೀನಿ. ಆಮೇಲೆ ನೀವು ಡಿಸೈಡ್ ಮಾಡಿ ಯಾವ್ದ್ರಲ್ಲಿ ಹೆಚ್ಚು ಬೆನಿಫಿಟ್ ಇದೆ ಅಂತ. ನಿಮಗೆ MRP ಮೇಲೆ ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಸಿಗ್ತಾ ಅಂತ ಹೇಳಿದೀನಿ, ಅಪ್ ಟು 30% ಸಿಗುತ್ತೆ. ನಾನು ಇಲ್ಲಿ 30% ಕನ್ಸಿಡರ್ ಮಾಡಿಲ್ಲ, ಜಸ್ಟ್ ಒಂದು 20% ಕನ್ಸಿಡರ್ ಮಾಡಿದ್ವಿ. ಈಗ 1000 rupees ನೀವೇನಾದ್ರೂ ಮಾರ್ತೀರಾ ಅಂತಂದ್ರೆ ಅದ್ರ MRP ಜಾಸ್ತಿ ಆಗಿರುತ್ತೆ, ನಿಮಗೆ ಡಿಸ್ಕೌಂಟ್ ಆಗಿ ಒಂದು 200 rupees ಸೇವ್ ಆಗಿರುತ್ತೆ. ಸೊ ನೀವು ಯಾರಿಗಾದ್ರೂ ಅದನ್ನ ರೆಕಮೆಂಡ್ ಮಾಡಿದ್ರೆ ನಿಮಗೆ ರಿಟೇಲ್ ಮಾರ್ಜಿನ್ ಕೂಡ ಮಾಡಬಹುದು. 2000ಗೆ 20% ಅಂದ್ರೆ 400 rupees ನಿಮಗೆ ಸೇವ್ ಆಗುತ್ತೆ. ಅಗೇನ್ 3000ಗೆ 20% ಅಂದ್ರೆ 600 rupees ಸೇವ್ ಆಯ್ತು. ಓಕೆ, ಕ್ಲಿಯರ್? ಅಗೇನ್ ಸೆಕೆಂಡ್ ಬೆನಿಫಿಟ್, ಕಂಪನಿ ಕಡೆಯಿಂದ ನಿಮಗೆ ಎವ್ರಿ ಮಂತ್ ಡಿಸ್ಕೌಂಟ್ ಬಿಟ್ಟು ನಿಮಗೆ ಎವ್ರಿ ಮಂತ್ ಒಂದು ಪ್ರಮೋಷನ್ ಆಫರ್ ಅಂತ ಬಿಟ್ಟಿರ್ತಾರೆ. ಆ ಪ್ರಮೋಷನ್ ಆಫರ್ ಅಲ್ಲಿ ನೀವು 500 CV ಗಿಂತ ಅಬೋವ್ ಮಾಡಿದಾಗ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಬರುವಂತ ಆಫರ್ ಪ್ರಾಡಕ್ಟ್ ಅಲ್ಲಿ ನೀವು ಕಡಿಮೆ ಪ್ರೈಸ್ ಅನ್ನ ಪೇ ಮಾಡಿ ನೀವು ಅದನ್ನ ಪಡ್ಕೊಳ್ಬಹುದು. ಅದು ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ. ಆ ಪ್ರಾಡಕ್ಟ್ ಪ್ರೈಸ್ ಬಂದು ಮೋರ್ ದೆನ್ 100 rupees ಪ್ಲಸ್ ಇದೆ. ಸೊ ನೀವು ಎವ್ರಿ ಪರ್ಚೇಸ್ ಮೇಲೆ ನಿಮಗೆ CV ಆಡ್ ಆಗುತ್ತೆ. ಆ CV ಮೇಲೆ ಮಿನಿಮಮ್ 500 CV ಸಿಂಗಲ್ ಇನ್ವೆಸ್ಟ್ ಅಲ್ಲಿ ಮಾಡ್ತಾ ಹೋದಾಗ ನಿಮ್ಗೆ ಆಫರ್ ಅಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ನಿಮಗೆ ಒಂದು 3000ಗೆ 300+ ಆಫರ್ ಪ್ರಾಡಕ್ಟ್ ಕೂಡ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಇದು ಕೂಡ ನಿಮ್ಗೊಂದು ಎಕ್ಸ್ಟ್ರಾ ಆಫರ್ ಅಂತ ತಿಳ್ಕೊಳ್ಬಹುದು. ಅಗೇನ್ ತುಂಬಾ ಜನರಿಗೆ ಗೊತ್ತಿಲ್ಲ, ಸೊ ಪರ್ಸನಲ್ ಪರ್ಚೇಸ್ ಮೇಲೆ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಅಥವಾ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಸಿಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಆದವನಿಗೆ 7% ಸಿಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಕ್ಲಾರಿಟಿ ಪಡ್ಕೊರಿ ಹೇಗ್ ಸಿಗುತ್ತೆ ಅಂತ. ಆಮೇಲೆ ನೀವು ವರ್ಕ್ ಮಾಡ್ತೀರಾ ಅಥವಾ ಕಸ್ಟಮರ್ ಆಗಿರ್ತೀರಾ ಅಥವಾ ಯೂಸರ್ ಆಗಿರ್ತೀರಾ, ಅದು ನಿಮ್ಗೆ ಬಿಟ್ಟಿರೋದು. ಜಸ್ಟ್ ನಿಮ್ಮ ಪರ್ಸನಲ್ ಪರ್ಚೇಸ್ ಮೇಲೆ 7 to 11% ತನಕ ನಿಮಗೆ ಸಿಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಆದವ್ರಿಗೆ 7% ಸಿಗುತ್ತೆ. ಯಾವಾಗಿಂದ ಅವ್ರದ್ದು ಮತ್ತೆ ಅವರ ಟೀಮ್ ಅಲ್ಲಿ CV ಆಡ್ ಆಗ್ತಾ ಲೆವೆಲ್ ಜಂಪ್ ಆಗುತ್ತಾ, ಅವಾಗ 7 ಇದ್ದದ್ದು 9%, 9 ಇದ್ದದ್ದು 11%, ಆನಂತರ ಬೇರೆ ಬೇರೆ ಇನ್ಕಮ್ ಅನ್ನೋದು ಜನರೇಟ್ ಆಗುತ್ತೆ. ಸೊ ನೋಡೋಣ, ನೀವೊಂದು ಎಷ್ಟು ಅಮೌಂಟ್ ಇದು ಪರ್ಚೇಸ್ ಮಾಡಿರ್ತೀರಾ, ಅಸ್ಯೂಮ್ ಮಾಡ್ಕೊಳ್ಳಿ ಒಂದು 3000 ಪರ್ಚೇಸ್ ಮಾಡಿರ್ತೀರಿ, ಅದ್ರ ಅವರೇಜ್ ನಿಮಗೆ 50% CV ಸಿಕ್ಕಿರುತ್ತೆ. ಸೊ ನೋಡ್ಬೋದು ಇಲ್ಲಿ, ಸೊ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನಾನು CV ಇದೆ ಅಂತ ಹೇಳಿದೆ. ಸೊ ಈಗ ಎಕ್ಸಾಂಪಲ್ ಗೆ ನಿಮ್ಗೊಂದು ಪ್ರಾಡಕ್ಟ್ ನ CV ನೋಡ್ಬೋದು ಇಲ್ಲಿ. ಸೊ ಈ CV ಮೇಲೆ ನಿಮ್ಮ ಪರ್ಸನಲ್ ಪರ್ಚೇಸ್ ಮೇಲೆ ಇನ್ಕಮ್ ಬರುತ್ತೆ. ಓಕೆ, ಲೇಟರ್ ನಿಮ್ಮ ಆಪ್ ಅಲ್ಲಿ ನೀವು ಫ್ರೀ ಇದ್ದಾಗ ಅದನ್ನ ನೋಡಿ. ಸೊ 3000 ಅವರೇಜ್ ಪರ್ಚೇಸ್ ಮೇಲೆ ನಿಮಗೆ 50% CV ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ 1500 ಕಮಿಷನಬಲ್ ವಾಲ್ಯೂಮ್ ಅನ್ನೋದು ನಿಮ್ಮ ID ನಂಬರ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ಸೊ ಯಾವಾಗಿಂದ ನೀವು ಶಾಪಿಂಗ್ ಮಾಡ್ತೀರಾ ಅವಾಗಿಂದ ಇದು ಆಡ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಆದವರು 7% ಇರ್ತಾರೆ. 1500 ಮೇಲೆ 7% ಅಂದ್ರೆ ಎಷ್ಟಾಯ್ತು? 1000ಗೆ 7% ಅಂದ್ರೆ 70 rupees ಬಂತು. 500ಗೆ 7% ಅಂದ್ರೆ 35 rupees ಆಯ್ತು. 70 + 35 105, 105 ರೂಪಾಯಿ ಅನ್ನೋದು ನಿಮ್ಮ ಈ ತಿಂಗಳ ಬಿಸ್ನೆಸ್ ಮುಂದಿನ ತಿಂಗಳು 9ನೇ ತಾರೀಕಿಗೆ ಕ್ರಿಯೇಟ್ ಆಗುತ್ತೆ ಅಥವಾ ಬಿಫೋರ್ ಕ್ರಿಯೇಟ್ ಆಗ್ಬೋದು. ಸೊ ವೀಕ್ಲಿ ಪೇಮೆಂಟ್ ಇರೋದ್ರಿಂದ ಬೇರೆ ಇನ್ಕಮ್ ನಿಮಗೆ ಶೇರಿಂಗ್ ಬೋನಸ್ ಅನ್ನೋದು ವೀಕ್ಲಿ ಇನ್ಕಮ್ ಜನರೇಟ್ ಆಗುತ್ತೆ. ಆ ನೆಕ್ಸ್ಟ್ ಇನ್ಕಮ್ ಪ್ಲಾನ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿಡಿಯೋಸ್ ಅನ್ನ ವಾಚ್ ಮಾಡಿ ಇನ್ಕಮ್ ಪ್ಲಾನ್ ಕ್ಲಾರಿಟಿ ಕೊಟ್ಟಿರ್ತೀನಿ. ಜಸ್ಟ್ ಒಂದು ಕಸ್ಟಮರ್ ಗೆ ಜಸ್ಟ್ ಅವನು ಎಷ್ಟು CV ಮಾಡ್ತಾನೆ ಅಷ್ಟು ಜಾಸ್ತಿ CV ಮಾಡಿದ್ರೆ ನಿಮಗೆ ಜಾಸ್ತಿ ಬರುತ್ತೆ. ನನಗೆ ಇನ್ನೂ ಜಾಸ್ತಿ ಬರ್ಬೇಕು, ನಿಮ್ಮ ಬಿಸ್ನೆಸ್ ಜಾಸ್ತಿ ಮಾಡ್ಬೇಕು ಅಥವಾ ನಿಮ್ಮ ಅಪರ್ಚುನಿಟಿ ಬೇರೆಯವ್ರಿಗೂ ಕೊಡ್ಬೋದು, ಅವ್ರಿಗೂ ಬರುತ್ತೆ. ಜಸ್ಟ್ ಇದು ನಾನು ಬಿಸ್ನೆಸ್ ಬಿಟ್ಟು ನಾನು ಮಾಡ್ತಾ ಇರ್ತಿದ್ದೀನಿ, ಜಸ್ಟ್ ನಿಮ್ಮ ಪರ್ಸನಲ್ ಪರ್ಚೇಸ್ ಕೂಡ. ಅಸ್ಯೂಮ್ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್, ನಿಮ್ಗೆ ಇಷ್ಟು ವರ್ಷದಿಂದ ಅದರ್ ಶಾಪ್ ಅಲ್ಲಿ ಬೈ ಮಾಡ್ತಾ ಇದ್ದೀರಾ, ನಿಮ್ ಕೈಯಿಂದ ಹೋಗಿದ್ದು ಬಿಟ್ರೆ ನಿಮ್ಮ ಅಕೌಂಟಿಗೆ ಬಂದಿಲ್ಲ. 1 GB ನೆಟ್ ರಿಚಾರ್ಜ್ ಮಾಡುವಂತ ಅಮೌಂಟ್ ಕೂಡ ನಿಮ್ಗೆ ವಾಪಸ್ ಬಂದಾಗ ಆಯ್ತು. CV ಮೀನ್ಸ್ ಕಮಿಷನೇಬಲ್ ವಾಲ್ಯೂಮ್. ಸೊ ನಿಮ್ಮ ಬೋನಸ್ ಅನ್ನ ಪ್ರತಿ ತಿಂಗಳು ಚೆಕ್ ಅನೌನ್ಸ್ ಆದಾಗ ನಿಮ್ಮ ಆಪ್ ಅಲ್ಲಿ ಬೋನಸ್ ರಿಪೋರ್ಟ್ ಅಲ್ಲಿ ನೋಡಬಹುದು. ಕ್ವಿಕ್ ರಿಪೋರ್ಟ್ ಅಂತ ಇದರಲ್ಲಿ ಬೋನಸ್ ರಿಪೋರ್ಟ್ ಅಲ್ಲಿ ನೀವು ನೋಡಬಹುದು. ಯಾವಾಗ ಚೆಕ್ ಅನೌನ್ಸ್ ಆಗುತ್ತೆ ಅವಾಗ ಬರುತ್ತೆ. ಸೊ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕ್ಲಿಯರ್ ಇತ್ತು ಅಂತಂದ್ರೆ ಡೆಫಿನೆಟ್ ನಿಮ್ಗೆ ಅದು ಕ್ರಿಯೇಟ್ ಆಗುತ್ತೆ. ಬಿಲೋ 100 rupees ಇದ್ರೆ ಅದು ಹಾಗೆ ಇರುತ್ತೆ. ಯಾವಾಗ 100 rupees ಗಿಂತ ಜಾಸ್ತಿ ಆಗುತ್ತೆ ನಿಮ್ಮ ಬೋನಸ್, ಅವಾಗ ಕ್ರಿಯೇಟ್ ಆಗುತ್ತೆ. ಇದು ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ತುಂಬಾ ಜನರಿಗೆ ಗೊತ್ತಿಲ್ಲ. ಹಾಗೆ ನಿಮ್ಮ KYC ಇರ್ಬೋದು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕ್ಲಿಯರ್ ಆಗಿದ್ರೆ ಮಾತ್ರ, ಯಾಕಂತಂದ್ರೆ ಇದು ಜೆನ್ಯೂನ್ ಕಂಪನಿ, ಯಾರ್ಯಾರ ಅಕೌಂಟಿಗೆ ಹೋಗೋದಿಲ್ಲ. ನಿಮ್ದು ಕ್ಲಿಯರ್ ಇತ್ತು ಅಂತಂದ್ರೆ ನಿಮ್ಗೆ ಬಂದೇ ಬರುತ್ತೆ. ನಿಮ್ದು ಫಸ್ಟ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಎಸ್ ರಿಜೆಕ್ಟ್ ಆಗಿದ್ರೆ ಅದನ್ನ ಸಬ್ಮಿಟ್ ಮಾಡ್ಕೊಂಡು
ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಅದು ಬರುತ್ತೆ. ಸೊ ನಿಮ್ಮ ಪರ್ಸನಲ್ ಪರ್ಚೇಸ್ ಮೇಲೆ 7 to 11%. ಹೇಗ್ ಸಿಗುತ್ತೆ ಅಂತಂದ್ರೆ ನೀವ್ ಎಷ್ಟು ಪರ್ಚೇಸ್ ಮಾಡ್ತೀರಾ ಆ ಪ್ರತಿಯೊಂದು ಪ್ರಾಡಕ್ಟಿಗೆ ಕೂಡ CV ಇರುತ್ತೆ. CV ಮೀನ್ಸ್ ಕಮಿಷನೇಬಲ್ ವಾಲ್ಯೂಮ್. ಸೊ ಪ್ರತಿಯೊಂದು ಪ್ರಾಡಕ್ಟಿಗೆ ಆಲ್ರೆಡಿ ಮೆನ್ಷನ್ ಆಗಿರುತ್ತೆ. 20% ಇಂದ ಅಪ್ ಟು 70% ತನಕ CV ಇರುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ ನ ಮೇಲೆ ಡಿಪೆಂಡ್ ಆಗುತ್ತೆ ಇದು CV. ಸೊ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 50% ಕನ್ಸಿಡರ್ ಮಾಡಿದೀನಿ. 3000ಗೆ 50% ಅಂದ್ರೆ 1500 ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಜಾಯ್ನ್ ಆದವರು 7% ಅಲ್ಲಿ ಇರ್ತಾರೆ. 1500ಗೆ 7% ಅಂದ್ರೆ ಎಷ್ಟಾಯ್ತು? 105 ರೂಪಾಯಿ ಆಯ್ತು. ಸೊ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ನೆಫ್ಟ್ ಡೀಟೇಲ್ಸ್ ಕ್ಲಿಯರ್ ಆಗಿದ್ರೆ ಸೊ ಹೋಲ್ ಮಂತಿನ ಬಿಸ್ನೆಸ್ ಮುಂದಿನ ತಿಂಗಳು 9ನೇ ತಾರೀಕು ಕ್ರಿಯೇಟ್ ಆಗುತ್ತೆ. ಸೊ ಶೇರಿಂಗ್ ಬೋನಸ್ ಅನ್ನೋದು ವೀಕ್ಲಿ ಬಿಸ್ನೆಸ್. ಸೊ ಆ ವೀಕಿನ ನೆಕ್ಸ್ಟ್ ವೀಕ್ ಅಲ್ಲಿ ಕ್ರಿಯೇಟ್ ಆಗೋದು. ಇದು ಬಂದು ನಿಮ್ಮ ಪರ್ಫಾರ್ಮೆನ್ಸ್ ಬೋನಸ್. ಸೊ ಹೋಲ್ ಮಂತ್ ಅಲ್ಲಿ ಮಾಡಿದಂಥದ್ದು ಮುಂದಿನ ತಿಂಗಳು ಕ್ರಿಯೇಟ್ ಆಗುತ್ತೆ. ಎಸ್, ಈ ಇನ್ಕಮ್ ಪ್ಲಾನ್ ಬಂದಾಗ ನೀವು ನೆಕ್ಸ್ಟ್ ವಿಡಿಯೋ ನೋಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಟೋಟಲ್ ಬೆನಿಫಿಟ್ ಎಷ್ಟಾಗುತ್ತೆ ನಂಗೆ? ಸೊ ನಾನು ಇವಾಗ ಶಾಪ್ ಮಾಡಿದ್ದೀನಿ, ನನಗೆ 20% ತನಕ ಡಿಸ್ಕೌಂಟ್ ಸಿಕ್ತು, ಅಂದ್ರೆ 600 ರೂಪೀಸ್ ನನಗೆ ಸೇವ್ ಆಯ್ತು. ಆಫರ್ ಅಲ್ಲಿ ಅಗೇನ್ ನನಗೆ ಒಂದು 300 ಬರ್ತಿರುವಂತ ಪ್ರಾಡಕ್ಟ್ ಕೂಡ ಬಂದಿರುತ್ತೆ. ಅಗೇನ್ ನನ್ನ ಪರ್ಸನಲ್ ಪರ್ಚೇಸ್ ಮೇಲೆ ಕೂಡ ಪರ್ಫಾರ್ಮೆನ್ಸ್ ಬೋನಸ್ ನಂಗೆ ಬಂದಿರುತ್ತೆ. ಸೊ ಓವರ್ ಆಲ್ ನಾನು ಕ್ಯಾಲ್ಕುಲೇಷನ್ ಮಾಡಿದಾಗ ನನಗೆ 1000 ರೂಪೀಸ್ ಅನ್ನೋದು ಬೆನಿಫಿಟ್ ಸಿಕ್ಕಿರುತ್ತೆ. ಓವರ್ ಆಲ್ ನನಗೆ 1000 ರೂಪೀಸ್ ಬೆನಿಫಿಟ್ಸ್ ಇರುತ್ತೆ. ಜೊತೆಗೆ ಸೊ ನಾನು ಹೌಸ್ ವೈಫ್ ಆಗಿದ್ದೀನಿ, ಸ್ಟೂಡೆಂಟ್ಸ್ ಆಗಿದ್ದೀನಿ, ವರ್ಕಿಂಗ್ ಪ್ರೊಫೆಷನಲ್ ಇದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಫ್ರೀ ಟೈಮ್ ಅಲ್ಲಿ. ಸೊ ಸುಮ್ಮನೆ ನಾವು ಇವತ್ತು ಮೊಬೈಲ್ ಅಲ್ಲಿ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಿದೀವಿ. ಸೊ ನನ್ನ ಡಿಜಿಟಲ್ ಸ್ಕಿಲ್ಸ್ ಅನ್ನ ಕ್ಲಾಸ್ ಅನ್ನ ನೀವು ಸೀರಿಯಸ್ ಆಗಿ ನಿಮ್ಮ ಫ್ರೀ ಟೈಮ್ ಅಲ್ಲಿ ಕಲ್ತ್ಕೊಂಡು ಅದನ್ನ ಕನ್ಸಿಸ್ಟೆನ್ಸ್ ಆಗಿ ನೀವು ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ತಾ ಹೋದ್ರೆ ನೀವೇ ಒಂದು ಓನ್ ಸ್ಟಾರ್ಟ್ಅಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೀವು ಅರ್ನಿಂಗ್ಸ್ ಕೂಡ ಜಾಸ್ತಿ ಮಾಡ್ಬೋದು. ಆತರ ಇಂಟ್ರೆಸ್ಟ್ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನೋಡೋಣ. ಸೊ ಇದೇ ರೀತಿ ನಿಮಗೆ ಬೆನಿಫಿಟ್ ಸಿಕ್ಕಿದಾಗ ಖಂಡಿತ ನೀವು ಪ್ರಾಡಕ್ಟ್ ಯೂಸ್ ಮಾಡಿರ್ತೀರಾ, ಪ್ರಾಡಕ್ಟ್ ಖಾಲಿ ಆಗುತ್ತೆ, ಜೊತೆಗೆ ನಿಮ್ಗೆ ಪ್ರಾಡಕ್ಟ್ ಇಷ್ಟ ಆಗಿರುತ್ತೆ, ನಿಮ್ಮ ಮನೆಯವರಿಗೆ ಪ್ರಾಡಕ್ಟ್ ಇಷ್ಟ ಆಗಿರುತ್ತೆ, ಸೊ ನೀವು ಕೊಟ್ಟಂತ ಕಸ್ಟಮರ್ಗೆ ಇಷ್ಟ ಆಗಿರುತ್ತೆ, ಪರ್ಸನಲಿ ನಿಮಗೂ ಇಷ್ಟ ಆಗಿರುತ್ತೆ. ಪ್ರಾಡಕ್ಟ್ ಯೂಸ್ ಮಾಡಿದಾಗ ಖಾಲಿ ಆಗತ್ತೆ. ಸೊ ಅದು ಈ ನಮ್ಮ ಶಾಪ್ ಅಲ್ಲಿ ಇರ್ಬೋದು, ಅದರ್ ಶಾಪ್ ಅಲ್ಲಿ ಇರ್ಬೋದು. ಸ್ಟಾಪ್ ಖಾಲಿ ಆಯ್ತು ಅಂತ ನಾವು ಸ್ಟಾಪ್ ಅಂತೂ ಮಾಡಲ್ಲ, ಅಗೇನ್ ರಿಪರ್ಚೇಸ್ ಮಾಡ್ತೀವಿ. ಕರೆಕ್ಟ್ ಅಲ್ಲ ಡಿಯರ್ ಫ್ರೆಂಡ್ಸ್? ಅದೇ ರೀತಿ ನೀವು ಸೊ ನಿಮಗೆ ಬೇಕಾದ ವಸ್ತುಗಳನ್ನ ಖಾಲಿ ಆದಾಗೆ ಪ್ರತಿ ತಿಂಗಳು ಖರೀದಿ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗತ್ತೆ? ಸೊ ನಾನು ಫಸ್ಟ್ ಹೇಳಿದೀನಿ, ಶಾಪ್ ಚೇಂಜ್ ಮಾಡಿ, ಅಂಗಡಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ಅಷ್ಟೇ. ಹೌ ಟು ಸೇವ್ 50%? ನಾನು ಹೇಳಿದೀನಿ ಕಾಸ್ಟ್ ನಿಮಗೆ ಎಷ್ಟು ರೆಡ್ಯೂಸ್ ಆಗತ್ತೆ, ಎಷ್ಟು ಸೇವ್ ಆಗುತ್ತೆ ಅಂತ ನೋಡೋಣ. ಸೊ ಹೌ ಟು ಸೇವ್ 50% ಅಂಡ್ ಅಬೌವ್ ಅದರ್ ದೆನ್ ಮಾರ್ಕೆಟ್ ಶಾಪ್. ಸೊ ಇದು ನಿಮಗೆ ಕರೆಕ್ಟ್ ಅರ್ಥ ಆಯ್ತು ಅಂತಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಇರುವಂತ ಕಸ್ಟಮರ್ ಇರ್ಬೋದು, ನಿಮ್ಮ ಟೀಮ್ ಅಲ್ಲಿ ಇರ್ಬೋದು, ಸೊ ಅವ್ರಿಗೆ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಟೀಮ್ ಅಲ್ಲಿ ಸಾಕಷ್ಟು ಲಾಯಲ್ ಕಸ್ಟಮರ್ ಕ್ರಿಯೇಟ್ ಆಗ್ತಾರೆ. ಸೊ ಪ್ರಾಡಕ್ಟ್ ಇಷ್ಟ ಆದಾಗೆ ನಮ್ಗೆ ಏನಾಗುತ್ತೆ, ಶಾಪ್ ಮಾಡ್ತೀವಿ. ಸೊ ಕನ್ಸಿಸ್ಟೆನ್ಸಿ ಆಗಿ ಇದು ಒಂದೇ ದಿನದಲ್ಲಿ ಶಾಪ್ ಮಾಡ್ಬೇಕಂತಿಲ್ಲ. ನಿಮಗೆ 1ನೇ ತಾರೀಕಿಂದ 25ನೇ ತಾರೀಕು ತನಕ ಟೈಮ್ ಇದೆ. ಕರೆಕ್ಟ್ ಆಗಿ ಲಿಸನ್ ಮಾಡಿ. ಒಂದೇ ದಿನದಲ್ಲಿ ಶಾಪ್ ಮಾಡ್ಬೇಕಂತಲ್ಲ, 1ನೇ ತಾರೀಕಿಂದ ಪ್ರತಿ ತಿಂಗಳ 1ನೇ ತಾರೀಕಿಂದ 25ನೇ ತಾರೀಕು ತನಕ ಟೈಮ್ ಇದೆ. ಒಂದೇ ಸರ್ತಿನೂ ಬೈ ಮಾಡ್ಬೇಕಂತನೂ ಇಲ್ಲ. ನೀವು ಏನೆಲ್ಲ 1 to 25 ಒಳಗಡೆ ಏನೆಲ್ಲ ಶಾಪ್ ಮಾಡ್ತೀರಾ ಅದೆಲ್ಲ ಲಾಯಲ್ಟಿ ಕನ್ಸಿಡರ್ ಆಗುತ್ತೆ. ಸೊ ಮಿನಿಮಮ್ ಲಾಯಲ್ಟಿ ಎಷ್ಟಾಗ್ಬೇಕಂತ ನನಗೆ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಯಾರೆಲ್ಲ ಹೊಸ ವ್ಯಕ್ತಿಗಳು ಜಾಯ್ನ್ ಆಗಿರ್ತಾರೆ ನೋಡಿ, ಅವ್ರಿಗೆ ಮಾತ್ರ 3 ಮಂತ್ಸ್, ಕರೆಕ್ಟ್ ಆಗಿ ಲಿಸನ್ ಮಾಡಿ, 3 ಮಂತ್ಸ್ ಮಾತ್ರ ಮಂತ್ ಎಂಡ್ ತನಕ ಟೈಮ್ ಇರುತ್ತೆ. ಒಬ್ಬ ನ್ಯೂ ಜಾಯ್ನ್ ಆಗ್ತಾನೆ ಅಂತಂದ್ರೆ ಅವನಿಗೆ 3 ಮಂತ್ಸ್ ತನಕ ಮಂತ್ ಎಂಡ್ ಟೈಮ್ ಇರುತ್ತೆ ಲಾಯಲ್ಟಿ ಕಂಪ್ಲೀಟ್ ಮಾಡ್ಲಿಕ್ಕೆ. ಅದಾದ ನಂತರ ಅವನಿಗೆ 1 to 25. ಓಕೆ. ಸೊ ಕಂಟಿನ್ಯೂ ವಿ ಹ್ಯಾವ್ ಟು ಪರ್ಚೇಸ್ 6 ಮಂತ್. ಸೊ ನಾವೇನಾದ್ರೂ 6 ಮಂತ್ ಶಾಪ್ ಮಾಡಿದ್ರೆ ಏನ್ ಬೆನಿಫಿಟ್ ಸಿಗತ್ತೆ? ಸೊ ಬೆನಿಫಿಟ್ ಇತ್ತು ಅಂತಂದ್ರೆ ಖಂಡಿತ ನಾವು ಶಾಪ್ ಮಾಡೇ ಮಾಡ್ತೀವಿ. ಓಕೆ. ಸೊ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫೋರ್ತ್ ಮಂತ್, ಫಿಫ್ತ್ ಮಂತ್, 6 ಮಂತ್. ಸೊ ನಾನು 1 to 25 ಒಳಗಡೆ ಬೈ ಮಾಡಿದ್ದೆಲ್ಲವೂ ಕೂಡ ಲಾಯಲ್ಟಿ ಕನ್ಸಿಡರ್ ಆಯ್ತು. ಸೊ ಕನ್ಸಿಸ್ಟೆನ್ಸಿ ಆಗಿ ನಾನು 6 ಮಂತ್ ಶಾಪ್ ಮಾಡಿದ್ದೀನಿ. ನನಗೆ 7th ಮಂತಿಗೆ ಒಂದು ಕೂಪನ್ ಜನರೇಟ್ ಆಗುತ್ತೆ. ಆ ಕೂಪನ್ ಅಲ್ಲಿ ನನಗೆ ಬೇಕಾಗಿರುವಂತ ಇಷ್ಟವಾದ ವಸ್ತುಗಳನ್ನ ಅನ್ಲಿಮಿಟೆಡ್ ಕ್ವಾಂಟಿಟಿ ಪ್ರಾಡಕ್ಟ್ ಅನ್ನು ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪಡ್ಕೊಳ್ಬಹುದು. ಈ ಆಫರ್ ನಮ್ಮ ಶಾಪ್ ಅಲ್ಲಿ ಬಿಟ್ರೆ ನಿಮ್ಗೆ ಹೊರಗಡೆ ಶಾಪ್ ಅಲ್ಲಿ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಿಕ್ಕಿದ್ರೆ ನಂಗೊಂದ್ಸತಿ ತೋರಿಸಿ. ಸೊ ಈ ತರ ಬೆನಿಫಿಟ್ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ಕನ್ಸಿಸ್ಟೆನ್ಸಿ ಆಗಿ 1 to 25 ಒಳಗಡೆ ನೀವೇನೆಲ್ಲ ಶಾಪ್ ಮಾಡ್ತೀರಾ, ಅದು ಪರ್ಸನಲಿ ನಿಮಗಿರ್ಬೋದು, ಬೇರೆಯವ್ರಿಗೆ ಕೊಟ್ಟಿರ್ಬೋದು, ಏನ್ ಬೇಕಾದ್ರೂ ಮಾಡಿ. ಸೊ 1 to 25 ಒಳಗಡೆ ಏನೆಲ್ಲ ಶಾಪ್ ಮಾಡ್ತೀರಿ ನೋಡಿ, ಅದೆಲ್ಲವೂ ಕೂಡ ನಿಮ್ಗೆ ಲಾಯಲ್ಟಿ ಕನ್ಸಿಡರ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಆಗಿ ನೀವು 6 ಮಂತ್, ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫೋರ್ತ್ ಮಂತ್, ಫಿಫ್ತ್ ಮಂತ್, 6 ಮಂತ್ ಶಾಪ್ ಮಾಡ್ತೀರಿ.
ಸೆವೆಂತ್ ಮಂತ್ಗೆ ಒಂದು ಕೂಪನ್ ಜನರೇಟ್ ಆಗುತ್ತೆ. ಆ ಕೂಪನ್ ಅಲ್ಲಿ ನಿಮಗೆ ಎಷ್ಟು ಕೂಪನ್ ಅಮೌಂಟ್ ಬಂದಿರುತ್ತೆ ಅಷ್ಟು ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಗೆ ಬೇಕಾದ ವಸ್ತುಗಳನ್ನ ಫ್ರೀ ಆಗಿ ಪಡ್ಕೊಳ್ಬಹುದು. ಒಂದು ಕೂಪನ್ ಅಲ್ಲಿ ಒಂದು ಗೀ, ಮತ್ತೆ ಒಂದು ರೈಸ್ ಬ್ರೈನ್ ಆಯಿಲ್, ಮತ್ತೊಂದು ಕೋಕೋನಟ್ ಆಯಿಲ್ ಒಂದು ಕ್ವಾಂಟಿಟಿ ಬೈ ಮಾಡ್ಕೊಳ್ಬಹುದು. ಅದು ಬಿಟ್ರೆ ಬೇರೆ ಪ್ರಾಡಕ್ಟ್ ನಿಮಗೆ ಮಲ್ಟಿಪಲ್ ಕ್ವಾಂಟಿಟಿ ಕೂಡ ರಿಡೀಮ್ ಮಾಡಬಹುದು. ಅದು ಕೂಡ ನಿಮ್ಮ ಚಾಯ್ಸೇಬಲ್ ಪ್ರಾಡಕ್ಟ್. ನಿಮ್ಗೆ ಇಷ್ಟ ಆದ್ಮೇಲೆ ನೀವೇನ್ ಮಾಡ್ತೀರಾ, ನನಗೆ ಇನ್ನಷ್ಟು ಪ್ರಾಡಕ್ಟ್ ಬೇಕು ಅಂತ ನೀವು ಕಂಟಿನ್ಯೂ ಮಾಡ್ತೀರಾ. ಸೇಮ್ ಹೇಳಿದೀನಿ ನಾನು, ಜಸ್ಟ್ ಶಾಪ್ ಚೇಂಜ್ ಯುವರ್ ಶಾಪ್. ಇದೇ ಖರ್ಚನ್ನು ನೀವು ಹೊರಗಡೆ ಶಾಪ್ ಅಲ್ಲೂ ಮಾಡಿಯೇ ಮಾಡ್ತೀರಿ. ನೀವು ಅನ್ಕೊಳ್ಬಹುದು ನಾನು ಮಾಡ್ತಾ ಇಲ್ಲ ಅಂತ, ಬಟ್ ನಿಮ್ಮ ಮನೇಲಿ ಹೋಗಿ ಎಲ್ಲ ಪ್ರಾಡಕ್ಟ್ ತಂದು ಎಲ್ಲ ರೇಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ, ಅವಾಗ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಅಂತ ಅರ್ಥ ಆಗುತ್ತೆ. ಸೊ ಕಂಟಿನ್ಯೂ ನೆಕ್ಸ್ಟ್ 6 ಮಂತ್ ಅದನ್ನೇ ನೀವೇನಾದ್ರೂ ಕನ್ಸಿಸ್ಟೆನ್ಸಿ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋದ್ರಿ, ಸೇಮ್ 1 to 25 ತನಕ ಟೈಮ್ ಇದೆ. 7 ಮಂತ್, 8 ಮಂತ್ಸ್, 9 ಮಂತ್ಸ್, 10 ಮಂತ್ಸ್, 11 ಮಂತ್ಸ್, 12 ಮಂತ್ಸ್. ಸೆಕೆಂಡ್ ನೀವು 6 ಮಂತ್ ಕಂಟಿನ್ಯೂ ಮಾಡಿದಾಗ 13th ಮಂತ್ಗೆ ಮತ್ತೆ ನಿಮ್ಗೆ ಕೂಪನ್ ಬರುತ್ತೆ. ಓಕೆ, ಮತ್ತೆ ನಿಮ್ಗೆ ಕೂಪನ್ ಬರುತ್ತೆ. ಸೊ ನಿಮ್ಮ ಟೋಟಲ್ ಶಾಪಿಂಗ್ ಬಂದು 12 ಮಂತ್ಸ್ ಆಗಿರುತ್ತೆ. ಸೊ 1 ಇಯರ್ ನೀವು ಕನ್ಸಿಸ್ಟೆನ್ಸಿ ಲಾಯಲ್ ಕಸ್ಟಮರ್ ಆದಕ್ಕೆ ಮತ್ತೆ ನಿಮ್ಗೆ ಒಂದು ಅಡಿಷನಲ್ ಕೂಪನ್ ಬರುತ್ತೆ. ಓವರ್ ಆಲ್ ನಿಮಗೆ ವರ್ಷಕ್ಕೆ 3 ಕೂಪನ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ನೀವು ವಾರ್ಷಿಕವಾಗಿ 30,000 ಫ್ರೀ ಪ್ರಾಡಕ್ಟ್ ಅನ್ನ ನಮ್ಮ ಶಾಪ್ ಅಲ್ಲಿ ಪಡ್ಕೊಳ್ಬಹುದು. ಸೊ ಇಮ್ಯಾಜಿನೇಷನ್ ಮಾಡಿ ನಿಮ್ಮ ಮನೇಲಿ ಒಂದು ಅಂಗಡಿ ಓಪನ್ ಮಾಡಬೇಕು, ಅಷ್ಟು ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ಅವಾಗ ನಿಮ್ಮ ಕಾಸ್ಟ್ ಎಷ್ಟು ಸೇವ್ ಆಗುತ್ತೆ, ಎಷ್ಟು ನಿಮಗೆ ಕಾಸ್ಟ್ ರೆಡ್ಯೂಸ್ ಆಗಿರುತ್ತೆ ಅಂತ ನೀವೇ ಕ್ಯಾಲ್ಕುಲೇಷನ್ ಮಾಡಿ. ಸೊ ನೋಡೋಣ ಅದರ್ ಶಾಪಿಗೂ ಸೊ ನಮ್ಮ ಶಾಪಿಗೂ ಏನು ಡಿಫ್ರೆಂಟ್ ಏನಿದೆ ಅಂತ. ಜಸ್ಟ್ ಇದು ಅದರ್ ಶಾಪ್. ಸೊ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಅದರ್ ಶಾಪ್, ಇದು ನಮ್ಮ ಶಾಪ್. ಸೊ ನಿಮಗೆ ಪ್ರತಿ ತಿಂಗಳು ಕೂಡ ಏನಾಗುತ್ತೆ, ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ, ಫ್ರೀ ಪ್ರಾಡಕ್ಟ್ ಸಿಗುತ್ತೆ, ಅಗೇನ್ ಬೋನಸ್ ಸಿಗುತ್ತೆ. ಈ ಬೋನಸ್ ಅನ್ನೋದು ವೇರಿ ಆಗುತ್ತೆ, ಯಾಕಂತಂದ್ರೆ ನಿಮ್ಮ ಲೆವೆಲ್ ಜಂಪ್ ಆದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಜಾಸ್ತಿ CV ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ನಾನು ಅವರೇಜ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಕ್ಯಾಲ್ಕುಲೇಷನ್ ಗೋಸ್ಕರ ಸೆಟ್ ಮಾಡಿದ್ದೀನಿ ಅಷ್ಟೇ. ಸೊ 600, 300, 100, 1000 rupees. ಸೊ 12 ಮಂತ್ಸ್ ನೀವು ಶಾಪಿಂಗ್ ಮಾಡಿದಾಗ 12,000 ನಿಮಗೆ ಬೆನಿಫಿಟ್ ಸಿಗುತ್ತೆ. ಅಗೇನ್ ನಿಮ್ಗೆ 3 ಕೂಪನ್ ಬಂದಿರುತ್ತೆ. ಸೊ ನಾನು ಇವಾಗ 3,000 ತರನೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ನನಗೆ ಎಷ್ಟಾಯ್ತು, 6 ತಿಂಗಳಾದ್ಮೇಲೆ 3,000, ಮತ್ತೆ 6 ತಿಂಗಳಾದ್ಮೇಲೆ 3,000, 1 ಇಯರ್ ಕಂಪ್ಲೀಟ್ ಮಾಡೋದಕ್ಕೆ 3,000, ಅಲ್ಲಿಗೆ 9,000 ನನಗೆ ಫ್ರೀ ಪ್ರಾಡಕ್ಟ್ ಬಂತು. ಸೊ 12 + 9 ಎಷ್ಟು, 21,000. ನನಗೆ 21,000 ಅನ್ನೋದು ಸೊ ನಮ್ಮ ಶಾಪಿಂದ ನನಗೆ ಬೆನಿಫಿಟ್ ಸಿಗತ್ತೆ. ಅದೇ ನೀವೇನಾದ್ರೂ ಅದರ್ ಶಾಪ್ ಅಲ್ಲಿ ಸೇಮ್ ಖರ್ಚು ಮಾಡ್ತೀರಾ, ನಿಮ್ಗೆ MRP ಕೊಡ್ಬೇಕು ಮ್ಯಾಕ್ಸಿಮಮ್. ಸೊ ನನಗೆ ಸ್ವಲ್ಪ ಡಿಸ್ಕೌಂಟ್ ಕೊಡಿ, ನನಗೆ ಒಂದು ನಾನು ರೆಗ್ಯುಲರ್ ಕಸ್ಟಮರ್, ನಾನು ಹೇಳಿದಷ್ಟು ಡಿಸ್ಕೌಂಟ್ ಕೊಡಿ ಅಂದ್ರೆ ನೆವರ್. ಯಾಕಂದ್ರೆ ಅವ್ರಿಗೂ ಬೆನಿಫಿಟ್ ಸಿಗ್ಬೇಕು, ಅವ್ರಿಗೂ ಪ್ರಾಫಿಟ್ ಬೇಕು. ಸೆಕೆಂಡ್ ಅದ್ರ ಜೊತೆಗೆ ಏನಾದ್ರು ಫ್ರೀ ಪ್ರಾಡಕ್ಟ್ ಸಿಗುತ್ತಾ? ನೋ. ನಿಮಗೆ ಯಾವ್ದಾದ್ರು ದೊಡ್ಡ ಮಾಲ್ಗೆ ಹೋದ್ರೆ ಮಾತ್ರ ನಿಮ್ಗೆ ಏನಾದ್ರು ಒಂದು ಕ್ಲಿಯರೆನ್ಸ್ ಸೇಲ್ಸ್ ಅಲ್ಲಿ ಸಿಗ್ಬೋದು, ಬಟ್ ಪ್ರತಿ ತಿಂಗಳು ಕೊಡ್ಲಿಕ್ಕೆ ಅಂತ ಚಾನ್ಸ್ ಇಲ್ಲ. ಬಟ್ ಇಲ್ಲಿ ಪ್ರತಿ ತಿಂಗಳು ಸಿಗತ್ತೆ. ಸೊ ಅದೇ ಜೊತೆಗೆ ನಿಮ್ಗೆ ಬೋನಸ್ ಅನ್ನೋದು ಹೊರಗಡೆ ಶಾಪ್ ಅಲ್ಲಿ ಎಲ್ಲೂ ಬರಲ್ಲ. ಬಟ್ ಇಲ್ಲಿ ನಿಮಗೆ ಜಸ್ಟ್ ನೀವು ಯಾರಿಗೂ ರೆಕಮೆಂಡ್ ಮಾಡಬೇಡಿ, ಯಾರನ್ನು ಜಾಯ್ನು ಮಾಡಿಸ್ಬೇಡಿ. ನಿಮಗೆ ಪ್ರಾಡಕ್ಟ್ ಇಷ್ಟ ಆಯ್ತು, ನೀವು ಪ್ರತಿ ತಿಂಗಳು ಶಾಪ್ ಮಾಡ್ತೀರಾ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನು ಸಬ್ಮಿಟ್ ಮಾಡಿ KYC ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಎಷ್ಟು CV ಮಾಡಿರ್ತೀರ, ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇರ್ತೀರ, ಅಷ್ಟು ನಿಮ್ಗೆ ರಿಟರ್ನ್ಸ್ ಬಂದಿರುತ್ತೆ. ಅದನ್ನ ಚೆಕ್ ಮಾಡೋದು ನಿಮ್ಮ ಆಪ್ ಅಲ್ಲಿ ಬೋನಸ್ ರಿಪೋರ್ಟ್ ಅಲ್ಲಿ ಚೆಕ್ ಅನೌನ್ಸ್ ಆದ್ಮೇಲೆ ನೋಡ್ಬೋದು. ಸೊ ನಂಗೆ ಜಾಸ್ತಿ ಇನ್ಕಮ್ ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಸ್ವಲ್ಪ ಕ್ಲಾಸಸ್ ಅನ್ನು ಅಟೆಂಡ್ ಆಗಿ ಸ್ವಲ್ಪ ಸ್ಕಿಲ್ ಗಳನ್ನ ಕಲ್ತ್ಕೊಂಡು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮೆಂಟರ್ ಹೇಳ್ತಾರ ಫಾಲೋ ಮಾಡಿದ್ರೆ ಸ್ವಲ್ಪ ನಿಮ್ಮ ಅರ್ನಿಂಗ್ಸ್ ಅನ್ನ ಜಾಸ್ತಿ ಮಾಡೋದು. ಆ ತರ ಏನಾದ್ರು ಯಾರಿಗಾರು ಬೇಕು ಅಂದ್ರೆ ಡೆಫಿನೆಟ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಖಂಡಿತ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಹೊರಗಡೆ ಪೋರ್ಟಲ್ ಅಷ್ಟು ಕ್ವಾಲಿಟಿ ಇದೆಯಾ ನಂಗೆ ಗೊತ್ತಿಲ್ಲ, ಕ್ವಾಲಿಟಿ ಇದ್ರೂ ರೇಟ್ ಜಾಸ್ತಿ ಇರ್ಬೋದು. ಸೊ ಇಲ್ಲಿ ಗ್ಯಾರಂಟಿ ಕೊಡ್ತಾರ ಹೊರಗಡೆ ಶಾಪ್ ಅಲ್ಲಿ, ಬಟ್ ಇಲ್ಲಿ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಸಿಗುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲಿ ಓನರ್ ಸಿಗ್ನೇಚರ್ ಇದೆ, ಬೇಕಾದ್ರೆ ಪ್ರಾಡಕ್ಟ್ ಹಿಂದ್ಗಡೆ ಹೋಗಿ ನೋಡಿ. ಸೊ 90% ಇವತ್ತು ಮಾರ್ಕೆಟ್ ಅಲ್ಲಿ ಸಿಗೋದು ನಿಮ್ಗೂ ಗೊತ್ತು, ಎಷ್ಟು ಕ್ಯಾನ್ಸರ್ ಕಾರಕ ಪ್ರಾಡಕ್ಟ್ ಗಳು ಸಿಗ್ತಾ ಇದೆ, ಎಷ್ಟು ಕೆಮಿಕಲೈಸ್ಡ್ ಪ್ರಾಡಕ್ಟ್ ಸಿಗ್ತಾ ಇದೆ, ಎಷ್ಟು ಪ್ರಿಸರ್ವೇಟಿವ್ ಆಗಿರ್ತಾರೆ, ಸೊ ಎಷ್ಟು ಕೆಮಿಕಲ್ ಇರುತ್ತೆ ಅಂತ ನಿಮ್ಗೂ ಗೊತ್ತು. ಆದ್ರೂ ನಾವು ಯೂಸ್ ಮಾಡ್ಲೇಬೇಕು, ಬೇರೆ ಆಪ್ಷನ್ಸ್. ಸೊ 90% ಬೇರೆ ಕಂಪನಿ ಬ್ರ್ಯಾಂಡ್ ಆಗಿರುತ್ತೆ. ಸೊ ಇದು ನಮ್ಮ ಸ್ವದೇಶಿ ಕಂಪನಿ, ಇಂಟರ್ನ್ಯಾಷನಲ್ ಕ್ವಾಲಿಟಿ. ಸೊ ಇಂಡಿಯಾದ ಕಂಪನಿ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಸಿಗ್ತಾ ಇದೆ. ಸೊ ಟೋಟಲ್ ಬೆನಿಫಿಟ್ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದ್ರೆ ಟೋಟಲ್ ನನಗೆ ಬೆನಿಫಿಟ್ ಎಷ್ಟು ಸಿಗತ್ತೆ? ಸೊ ಓವರ್ ಆಲ್ ಕ್ಯಾಲ್ಕುಲೇಷನ್ ನೋಡುವ. ಈಗ ಅಸ್ಯೂಮ್ ಮಾಡ್ಕೊಳ್ಳಿ 3,000 ತರ
12 ಮಂತ್ಸ್ ಎಕ್ಸ್ಪೆನ್ಸ್ ಮಾಡಿರ್ತೀರಾ, 36 ಆಗಿರುತ್ತೆ. ಅದು ನಮ್ಮ ಶಾಪ್ ಅಲ್ಲಿ ಆಗಿರ್ಬೋದು, ಅದರ್ ಶಾಪ್ ಅಲ್ಲಿ ಸೇಮ್ ಎಕ್ಸ್ಪೆನ್ಸ್ ಆಗಿರುತ್ತೆ. ಸೊ ನಿಮಗೆ ಡಿಸ್ಕೌಂಟ್ ಇರ್ಬೋದು, ಫ್ರೀ ಪ್ರಾಡಕ್ಟ್ ಇರ್ಬೋದು, ಅಗೇನ್ ನಿಮಗೆ ಲಾಯಲ್ಟಿ ಕೂಪನ್ ಅಲ್ಲಿ ಸಿಗುವಂತ ಫ್ರೀ ಪ್ರಾಡಕ್ಟ್ ಇರ್ಬೋದು, ಪ್ರತಿಯೊಂದು ಆಡ್ ಮಾಡಿದಾಗ 21,000 ಸೇವ್ ಆಗಿತ್ತು. ಕರೆಕ್ಟ್ ಅಲ್ವಾ? ಸೊ ಅದನ್ನ ನಾನು ಏನ್ ಮಾಡ್ತೀನಿ, ಲೆಸ್ ಮಾಡ್ತೀನಿ. ಸೊ ಸೇವಿಂಗ್ಸ್ ಅಂತಂದ್ರೆ ಬೆನಿಫಿಟ್ ಅಂದ್ರೆ ನಮ್ಗೆ ಸಿಕ್ಕಿರೋದು, ಹಾಗಾಗಿ ಇದನ್ನ ಮೈನಸ್ ಮಾಡ್ತೀನಿ. ಅವರೇಜ್ ನಿಮಗೆ ನಮ್ಮ ಶಾಪ್ ಅಲ್ಲಿ ಎಕ್ಸ್ಪೆನ್ಸ್ ಆಗಿರೋದು ಬರೀ 15,000. ಅದೇ ಅದರ್ ಶಾಪ್ ಅಲ್ಲಿ ಆಗಿದ್ರೆ ನೀವು ಅಷ್ಟೇ ಖರ್ಚು ಮಾಡ್ಬೇಕಿತ್ತು, ಬಟ್ ಯಾವುದೇ ರೀತಿಯ ನಿಮ್ಗೆ ಬೆನಿಫಿಟ್ ಸಿಕ್ಕಿರ್ಲಿಲ್ಲ. ಓಕೆ, ಬಟ್ ಇಲ್ಲಿ ನೋಡಿ, ಜಸ್ಟ್ ನೀವೊಂದು ಶಾಪ್ ಚೇಂಜ್ ಮಾಡಿದ್ರು, ಜಸ್ಟ್ ಒಂದು ಪ್ರಾಡಕ್ಟ್ ಯೂಸರ್ ಆಗಿದ್ರಿ, ಒಂದು ಕಸ್ಟಮರ್ ಆಗಿದ್ರು, ನಿಮ್ಗೆ ಎಷ್ಟು ಬೆನಿಫಿಟ್ ಕೊಡ್ತಾ ಇದೆ ಕಂಪನಿ, ಅದನ್ನ ಇಮೇಜ್ ಥಿಂಕ್ ಮಾಡಿ. ಸೊ ಆಮೇಲೆ ಡಿಸೈಡ್ ಮಾಡಿ ನಿಮ್ಗೆ ಬೇಕಾ ಬೇಡವಾ, ಬಿಸ್ನೆಸ್ ಮಾಡ್ಬೇಕಾ, ನೆಕ್ಸ್ಟ್ ಇದನ್ನ ಬೇರೆಯವ್ರು ರೆಕಮೆಂಡ್ ಮಾಡ್ಬೇಕಾ ಬೇಡ. ಇದೇ ಬೆನಿಫಿಟ್ ಅನ್ನ ನೀವು ಪಡ್ಕೊಂಡು ನಿಮ್ಮ ಕಾಂಟ್ಯಾಕ್ಟ್ ಇದ್ದವ್ರು ಕೊಟ್ಟಾಗ ಅವ್ರಿಗೂ ಇಷ್ಟ ಆಗತ್ತೆ, ಓ ಇಷ್ಟೆಲ್ಲ ಬೆನಿಫಿಟ್ ಸಿಗ್ತಾ ಇದೆಯಲ್ವಾ, ಸೊ ನಾನು ನನ್ನ ಕಾಂಟ್ಯಾಕ್ಟ್ ಇದ್ದವ್ರಿಗೆ ಇದನ್ನ ಶೇರ್ ಮಾಡ್ಬೇಕಂತ ಅವರೇ ಶೇರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್. ಸೊ ಅದಕ್ಕೆ ಪರ್ಸನಲಿ ನಾವು ಯೂಸ್ ಮಾಡಿದಾಗ ನಮ್ಗೆ ಗೊತ್ತಾಗೋದು. ಎಸ್, ಇವಾಗ ನಿಮ್ಗೆ ಕ್ಯಾಲ್ಕುಲೇಷನ್ ನೋಡುವಾಗ 100% ಗೊತ್ತಾಗಿರುತ್ತೆ. 36,000 ಅಲ್ಲಿ 15,000 ಅಲ್ಲಿ 15 ಪ್ಲಸ್ 15 30, ಇನ್ನು 6,000 ಬ್ಯಾಲೆನ್ಸ್. ಆಲ್ಮೋಸ್ಟ್ 50,000 to 60,000 ನಿಮ್ಮ ಪ್ರಾಡಕ್ಟ್ ನ ಪ್ರೈಸ್ ಅನ್ನೋದು ರೆಡ್ಯೂಸ್ ಆಗಿರುತ್ತೆ, ಯಾವಾಗ ನೀವು ಲಾಯಲ್ಟಿಯನ್ನ ಕನ್ಸಿಸ್ಟೆನ್ಸಿ ಮಾಡ್ತೀರಾ ಅವಾಗ. ಯು ವಿಲ್ ಗೆಟ್ ಅಪ್ ಟು 30,000, 30,000 ತನಕ ನೀವು ಫ್ರೀ ಪ್ರಾಡಕ್ಟ್ ಅನ್ನ ಪಡ್ಕೊಳ್ಬಹುದು. ಸೊ ಮಿನಿಮಮ್ ಲಾಯಲ್ಟಿ ಬಂದು 1,800. ಸೊ ಒಂದೇ ದಿನದಲ್ಲಿ ಮಾಡ್ಬೇಕಂತಿಲ್ಲ ಡಿಯರ್ ಫ್ರೆಂಡ್ಸ್. 1 to 25th ಒಳಗಡೆ ಏನೆಲ್ಲ ಶಾಪಿಂಗ್ ಮಾಡ್ತೀರಾ, ಸಣ್ಣ ಅಮೌಂಟ್ ಇದು, ಅದೆಲ್ಲವೂ ಕೂಡ ಲಾಯಲ್ಟಿಗೆ ಆಡ್ ಆಗುತ್ತೆ. ಪರ್ಸನಲ್ ನಿಮ್ಗೂ ಮಾಡಿದ್ರೆ ಓಕೆ, ನೀವು ಬೇರೆಯವ್ರಿಗೆ ಕೊಟ್ಟು ನಿಮ್ಮ ಐಡಿಯಲ್ಲಿ ಬಿಲ್ ಮಾಡ್ಕೊಂಡ್ರು ಲಾಯಲ್ಟಿ ಕನ್ಸಿಡರ್ ಆಗುತ್ತೆ. ಸೊ 1,800 ಇಂದ 2,499 ತನಕ ನಿಮ್ಗೆ 80% ನೀವು ಮಾಡಿರುವಂತ ಅಮೌಂಟ್ ಮೇಲೆ 80% ಲಾಯಲ್ಟಿ ಸಿಗುತ್ತೆ. 2,500 ಅಂಡ್ ಅಬೌವ್ ಎಷ್ಟು ಬೇಕಾದ್ರೂ ಮಾಡ್ಬೋದು, 100% ಲಾಯಲ್ಟಿ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಕ್ಯಾಪಿಂಗ್ ಬಂದು 10,000 ಕೌಂಟ್ ಆಗೋದು, ನೀವು ಜಾಸ್ತಿ ಮಾಡಿದ್ರು 10,000 ಕೌಂಟ್ ಆಗುತ್ತೆ ಲಾಯಲ್ಟಿಗೆ. ಸೊ 10,000, 10,000, 10,000 ಟೋಟಲ್ ನಿಮಗೆ 30,000 ಪ್ರಾಡಕ್ಟ್ ಅನ್ನೋದು ಫ್ರೀ ಬರುತ್ತೆ, ಅದು ಕೂಡ ನಿಮ್ಮ ಚಾಯ್ಸೇಬಲ್ ಪ್ರಾಡಕ್ಟ್. ಸೊ ಇವಾಗ ನನಗೆ ಆನ್ಸರ್ ಮಾಡಿ, ಸೊ ಇಷ್ಟು ಆಫರ್ ಅನ್ನ, ಇಷ್ಟು ಬೆನಿಫಿಟ್ ಅನ್ನ, ಇಷ್ಟು ರೀತಿಯ ಅಪರ್ಚುನಿಟಿಯನ್ನ ಯಾವ್ದಾದ್ರು ಅದರ್ ಶಾಪ್ ಅಲ್ಲಿ, ಹೊರಗಡೆ ಶಾಪ್ ಅಲ್ಲಿ ಕೊಟ್ಟಿದಾರ? ನಿಮಗೆ ನೀವು ಕ್ವಶನ್ ಮಾರ್ಕ್ ಹಾಕಿ. ಸೊ ಸಿಕ್ಕಿಲ್ಲ ಅಂತಂದ್ರೆ ಇವತ್ತಿಂದನೇ ಲಾಯಲ್ಟಿಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ನಿಮ್ಗೆ 30,000, 10,000 ಒಂದು ಕೂಪನ್, ಅಗೇನ್ 10,000 ಒಂದು ಕೂಪನ್, ಒಂದು ಇಯರ್ಲಿ ಒಂದು ಕೂಪನ್, ಟೋಟಲ್ ನಿಮಗೆ 10,000, 10,000, 10,000, 30,000 ಫ್ರೀ ಪ್ರಾಡಕ್ಟ್ ಬರುತ್ತೆ. ಮಿನಿಮಮ್ ಲಾಯಲ್ಟಿ ಬಂದು 1,800 ಇಂದ 2,499 ತನಕ 80% ಕನ್ಸಿಡರ್ ಆಗುತ್ತೆ. ಸೊ 2,500 ಅಬೌವ್ 100%. ಅದು ಕೂಡ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಬೇಕಂತಿಲ್ಲ, 25th ಒಳಗಡೆ ಏನೆಲ್ಲ ಬಿಲ್ಲಿಂಗ್ ಮಾಡ್ತೀರಾ ಅದೆಲ್ಲ ಲಾಯಲ್ಟಿಗೆ. ಸೊ ಲಾಯಲ್ಟಿ ಬ್ರೇಕ್ ಆಗದಾಗೆ ನೀವು ಫಸ್ಟ್ ಗೆ ಲಾಯಲ್ಟಿ ಕಂಪ್ಲೀಟ್ ಮಾಡಿದ್ರೆ ಬ್ರೇಕ್ ಆಗಲ್ಲ. ಸೊ ಒಬ್ಬ ನ್ಯೂ ಜಾಯ್ನಿಗೆ ಮಾತ್ರ 3 months ಟೈಮ್ ಇರುತ್ತೆ, ಅದಾದ ನಂತರ ಎವ್ರಿ ಮಂತ್ 25th ಲಾಸ್ಟ್ ಡೇಟ್. ಯಾವಾಗ ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಬಹುದು. ಸೊ 1,800 ಮಾಡಿದ್ರೆ ಅದು 80% ಕನ್ಸಿಡರ್ ಆಗುತ್ತೆ. ಸೊ ನೀವು ಪ್ರತಿ ತಿಂಗಳು ವೇರಿ ಆಗುತ್ತೆ, ನಿಮ್ದು ಎಕ್ಸಾಕ್ಟ್ ಅಮೌಂಟ್ ಬರಲ್ಲ. ಸೊ ಓವರ್ ಆಲ್ 6 month ಆದ್ಮೇಲೆ ಅದನ್ನ ಡಿವೈಡ್ ಬೈ 6 month ಮಾಡಿದಾಗ ಏನ್ ಅವರೇಜ್ ಪ್ರಾಡಕ್ಟ್ ಬರುತ್ತೆ ನೋಡಿ, ಅದು ಫ್ರೀ ಪ್ರಾಡಕ್ಟ್ ಅಲ್ಲಿ ಕೂಪನ್ ಬಂದಿರುತ್ತೆ. ಓಕೆ, ಸೊ ಇದಾಗುತ್ತೆ ನಮ್ಮ ಕಸ್ಟಮರ್ ಗೆ ಸಿಗುವಂತ ಬೆನಿಫಿಟ್. ಜಸ್ಟ್ ಒಂದು ಅಂಗಡಿ ಚೇಂಜ್ ಮಾಡಿ ಜಸ್ಟ್ ನಿಮ್ಗೆ ಪ್ರಾಡಕ್ಟ್ ಯೂಸರ್ ಆದ್ರೆ ಎಷ್ಟು ಬೆನಿಫಿಟ್ ಇದೆ ಅಂತ ನಾನು ಕ್ಲಾರಿಟಿ ಕೊಟ್ಟೆ. ಈ ವಿಡಿಯೋವನ್ನ 2-3 ಸರ್ತಿ ವಾಚ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಕಸ್ಟಮರ್ ಬೆನಿಫಿಟ್ ಏನ್ ಸಿಗ್ತಾ ಇದೆ ನಮ್ಮ ಶಾಪ್ ಅಲ್ಲಿ. ಆ ನಂತರ ಈ ವಿಡಿಯೋವನ್ನ ನಿಮ್ಮ ಹೊಸ ವ್ಯಕ್ತಿಗಳಿಗೆ, ನಿಮ್ಮ ಕಾಂಟ್ಯಾಕ್ಟ್ ಇರುವಂತ ವ್ಯಕ್ತಿಗಳಿಗೆ, ಅಥವಾ ಯಾರಿಗಾದ್ರೂ ಇದ್ರ ಬಗ್ಗೆ ಬೆನಿಫಿಟ್ ಅನ್ನು ತೋರಿಸ್ಬೇಕನ್ನೋರಿಗೆ, ನಿಮ್ಮ ಟೀಮ್ ಅಲ್ಲಿ ಇದ್ದವರಿಗೆ, ಆಲ್ರೆಡಿ ಜಾಯ್ನ್ ಆದವರಿಗೆ, ಪ್ರತಿಯೊಬ್ಬರಿಗೆ ಈ ವಿಡಿಯೋವನ್ನ ಪ್ರತಿದಿನ ಶೇರ್ ಮಾಡಿ, ವಾಚ್ ಮಾಡಿಸಿ, ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿ. ಲಾಯಲ್ಟಿ ಮಾಡಿದ್ರು ಏನ್ ಬೆನಿಫಿಟ್, ಅವ್ರಿಗೆ ಬಿಸ್ನೆಸ್ ಬೇಡ, ಜಾಯ್ನಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ರೆಕಮೆಂಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ನೋ ಪ್ರಾಬ್ಲಮ್, ಕಂಡೀಷನ್ ಏನೂ ಇಲ್ಲ. ಜಸ್ಟ್ ಹೊರಗಡೆ ಮಾಡೋ ಖರ್ಚನ್ನ ಇಲ್ಲಿ ಮಾಡ್ಕೊಂಡ್ರೆ ಏನ್ ಬೆನಿಫಿಟ್ ಸಿಗುತ್ತಂತ ಲೆಕ್ಕಾಚಾರ ಕೊಡಿ, ಅವಾಗ ಅವರೇ ಡಿಸೈಡ್ ಮಾಡ್ತಾರೆ ಏನ್ ಬೆನಿಫಿಟ್ ಇದೆ. ಮತ್ತೆ ಯಾರಿಗೆ ಅವ್ರಿಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ, ಯಾವ ಪ್ರಾಡಕ್ಟ್ ಅಲ್ಲಿ ಬೆನಿಫಿಟ್ ಸಿಕ್ತು, ರಿಸಲ್ಟ್ ಸಿಕ್ತು ಅಂತಂದ್ರೆ ನೀವು ಹೇಳುವಂತ ಅವಶ್ಯಕತೆ ಇಲ್ಲ, ಅವರೇ ರೆಕಮೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರ ಸರೌಂಡಿಂಗ್. ಇವಾಗ ಹೇಳಿ ನಂಗೆ, ಕಾಸ್ಟ್ ವಿಚಾರದಲ್ಲಿ ತುಂಬಾ ಜನ ಅದರ್ ಮಾರ್ಕೆಟ್ ಕಂಪೇರ್ ಮಾಡ್ತಾರೆ, ಬಟ್ ಕ್ವಾಲಿಟಿಯನ್ನ ಕಂಪೇರ್ ಮಾಡಲ್ಲ, ಜೊತೆ ಕ್ವಾಂಟಿಟಿಯನ್ನು ಕಂಪೇರ್ ಮಾಡಲ್ಲ, ಬಟ್ ಪ್ರೈಸ್ ಮಾತ್ರ ಕಂಪೇರ್ ಮಾಡ್ತಾರೆ. ಸೊ ನಿಮ್ಗೆ ಎಕ್ಸಾಕ್ಟ್ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇದು ಮಾರ್ಕೆಟ್ ಅಲ್ಲಿ ವೇರಿ ಆಗುತ್ತಾ ಇರುತ್ತೆ ಪ್ರೈಸ್ ಅನ್ನೋದು, ಎಕ್ಸಾಕ್ಟ್ ಪ್ರೈಸ್ ಅನ್ನೋದು.
ಯಾವ್ದ್ರಲ್ಲೂ ಇರಲ್ಲ, ವೇರಿ ಆಗ್ತಾ ಇರತ್ತೆ. ಓಕೆ, ಮಿಲ್ಕ್ ಪ್ರಾಡಕ್ಟಿಗೆ ಏನಾದ್ರು ಪ್ರೈಸ್ ಜಾಸ್ತಿ ಆಯ್ತಂದ್ರೆ ಮಿಲ್ಕ್ ಅಲ್ಲಿ ರೆಡಿ ಮಾಡುವಂತ ಎಲ್ಲ ಪ್ರಾಡಕ್ಟಿಗೂ ವೇರಿ ಆಗುತ್ತೆ. ಹಾಗಾಗಿ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಬ್ಲೇಮ್ ಮಾಡೋದಲ್ಲ ಇದ್ರಲ್ಲಿ ಕಾಸ್ಟ್ ಜಾಸ್ತಿ ಅಂತ. ಹೊರಗಡೆ ಶಾಪಿಗೆ ಹೋಗಿ ಒಂದ್ಸರ್ತಿ ನೋಡಿ. ಸೊ 325 ಇದೆ ಬಾಡಿ ಲೋಷನ್. ನಮ್ ಬಾಡಿ ಲೋಷನ್ ನೋಡಿ, ಸನ್ಸ್ಕ್ರೀನ್ ನಿಮಗೆ ಲಾಯಲ್ಟಿಯಲ್ಲಿ 60%, ಎಷ್ಟು 150 rupees ಏನೋ ಇದೆ, 70 rupees ಸಿಗತ್ತೆ. ಅಷ್ಟು ಕಡಿಮೆ ಪ್ರೈಸಿಗೆ ಹೊರಗಡೆ ಎಲ್ಲಿ ಕೊಡ್ತಾರಂತ ಇಮ್ಯಾಜ್ ಮಾಡಿ. ಸೊ ಇದು ಸೇಮ್ ಡಿಟರ್ಜೆಂಟ್ ಪೌಡರ್ 220 rupees, ನಮ್ದು 160 ಇಂದ ಸ್ಟಾರ್ಟ್ ಆಗತ್ತೆ. ಲಾಯಲ್ಟಿ ಅಂದ್ರೆ 80 rupees ಬೀಳೋದು ನಿಮಗೆ. ಹಾಗಾದ್ರೆ ಇಮ್ಯಾಜ್ ಮಾಡಿ ಎಷ್ಟು ಕಾಸ್ಟ್ ರೆಡ್ಯೂಸ್ ಆಯ್ತು. ಇದು ಕೂಡ TFM ರೇಟ್ 80% ಇರೋ ನಮ್ ಗ್ರೇಡ್ 1 ಕ್ವಾಲಿಟಿ ಸೋಪ್ ಎಷ್ಟಿದೆ, 243, ಆಲ್ಮೋಸ್ಟ್ 80 rupees ಇದೆ ಒಂದು ಸೋಪಿಗೆ. ಸೊ ನಮ್ಮದ್ರಲ್ಲಿ 35 ರೂಪಾಯಿಂದ ಸೋಪ್ ಸ್ಟಾರ್ಟ್ ಆಗತ್ತೆ. ರಾಯಲ್ ಟೆಂಡರಲ್ಲಿ ನೀವು ಲೆಕ್ಕ ಹಾಕಿ 10 ರಿಂದ 15 ರೂಪಾಯಿ ಬೀಳುತ್ತೆ ನಿಮ್ಗೆ. ಅವಾಗ ಎಷ್ಟು ಕಾಸ್ಟ್ ಸೇವ್ ಆಯ್ತು ಅಂತ ಇಮ್ಯಾಜ್ ನೀವೇ ಕ್ಯಾಲ್ಕುಲೇಷನ್ ಮಾಡಿ. ಸೊ ಇದು ನಾನು ಲೈವ್ ರಿಸಲ್ಟ್ ಯಾಕೆ ತೋರಿಸ್ತಾ ಇದೀನಿ ಅಂತಂದ್ರೆ ಕೆಲವರಿಗೆ ಟ್ರಸ್ಟ್ ಬರಲ್ಲ. ಸೊ ಬರೇ ಮಾರ್ಕೆಟ್ ಪ್ರಾಡಕ್ಟನ್ನೇ ಕಂಪೇರ್ ಮಾಡ್ತಾರೆ, ಬಟ್ ಕ್ವಾಲಿಟಿಯನ್ನ ಕ್ವಾಂಟಿಟಿಯನ್ನು ನೋಡಲ್ಲ. ಸೊ ಇಲ್ಲಿ ನೋಡ್ಬೋದು. ಸೊ ಇದು ನಿಮ್ಗೆ ಗೊತ್ತು, ಕ್ವಾಲಿಟಿ ಇದ್ರಷ್ಟು ಇಲ್ಲ, ಮತ್ತೆ ಬಾಳಿಕೆ ಜಾಸ್ತಿ ಬರಲ್ಲ ಅಂತ. 240, 190 ಅವರೇಜ್ ಇದೆ ನಮ್ಮ ಪ್ರಾಡಕ್ಟಿಗೂ. ಸೊ ಲಾಯಲ್ ಟೆಂಡರಲ್ಲಿ ನಿಮಗೆ ಲೆಕ್ಕ ಹಾಕಿ ಎಷ್ಟು ಸೇವ್ ಆಗುತ್ತಂತ. ಸೊ 200 ಸೇಮ್ ಲಿಕ್ವಿಡ್ ನಮ್ಮ ಹತ್ರ 10,000 ಪಾತ್ರೆ ತೊಳಿಬಹುದು, ಅಷ್ಟು ಬಾಳಿಕೆ ಬರುತ್ತೆ. 6 month ಅಬೋವ್ ಬರುತ್ತೆ. ಸೊ ಲಾಯಲ್ಟಿ ಅಂಡರಲ್ಲಿ ನೀವು ಲೆಕ್ಕ ಹಾಕಿದ್ರೆ ಒಂದು 150, 70 rupees ಬೀಳುತ್ತೆ ಅಷ್ಟೇ. ಸೊ ಲಾಯಲ್ಟಿ ಮಾಡಿದವ್ರಿಗೆ ಗೊತ್ತು ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ. ರೈಸ್ ಬ್ರೈನ್ ಆಯಿಲ್ ಆಲ್ಮೋಸ್ಟ್ 200 rupees ಇದೆ, ಸೇಮ್ ಇದೆ. ಇದು ರೈಸ್ ಬ್ರೈನ್ ಆಯಿಲ್. ಸೊ ನಮ್ದ್ರಲ್ಲಿ ರೈಸ್ ಬ್ರೈನ್ ಆಯಿಲ್ ಇದೆ. ಸೊ ನಿಮಗೆ ಕೂಪನ್ ಅಲ್ಲಿ ನೀವು ಮಾಡಿದಾಗ ನಿಮ್ಗೆ ಎಷ್ಟು ಸೇವ್ ಆಗುತ್ತೆ ಅಂತ ಇಮ್ಯಾಜ್ ಮಾಡ್ಕೊಳ್ಳಿ. ಅಗೇನ್ ತುಂಬಾ ಇದೆ, ನಾನು ಎಲ್ಲ ಹೇಳಿಕ್ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ನೀವು ಬೇಕಾದ್ರೆ ನೀವೇ ಕಂಪೇರ್ ಮಾಡ್ತಾ ಹೋಗಿ. ಓಕೆ, ಮತ್ತೆ ಲಾಯಲ್ಟಿ ಮಾಡಿದ್ಮೇಲೆ ನಿಮ್ಗೆ ಲಾಯಲ್ಟಿ ಸಿಗುವಂತ ಪ್ರೀ ಪ್ರಾಡಕ್ಟ್ ಅದು ಸಿಕ್ಕಿದ್ಮೇಲೆ ಪ್ರೈಸ್ ಕಂಪ್ಯಾರಿಸನ್ ಮಾಡಿ, ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓ ಇದ್ರಲ್ಲಿ ಎಷ್ಟು ಬೆನಿಫಿಟ್. ಶಾಂಪು ಇದೆ 900 rupees ಶಾಂಪು, ಇದು 650 ml. ನಮ್ಮದ್ರಲ್ಲಿ 110 rupees ಇಂದ ಶಾಂಪು ಸ್ಟಾರ್ಟ್ ಆಗುತ್ತೆ. ಲಾಯಲ್ಟಿ ಅಂಡರಲ್ಲಿ ಲೆಕ್ಕ ಹಾಕಿ ಎಷ್ಟು ನಿಮಗೆ ಸೇವ್ ಆಗುತ್ತೆ. 50% ರೆಡ್ಯೂಸ್ ಮಾಡಿ ಪ್ರೈಸ್ ಅನ್ನು. ಸೊ ಕೋಕೋನಟ್ ಆಯಿಲ್ 305 ಸೇಮ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ, ಅದು ಕೂಡ ವರ್ಜಿನ್ ಕೋಕೋನಟ್ ಆಯಿಲ್ ಅದು. ಸೊ ಲೆಕ್ಕ ಹಾಕಿ ಎಷ್ಟು ನೀವು 50% ಡ್ರಾಪ್ ಮಾಡಿ 150 rupees ಸಿಕ್ಕಿದಾಗ ಆಗುತ್ತೆ. ಸೊ ಈ ತರ ತುಂಬಾ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ನೀವು ಫ್ರೀ ಇದ್ದಾಗ ಹೋಗಿ ಎಲ್ಲ ಕಂಪ್ಯಾರಿಸನ್ ಮಾಡಿ, ಮತ್ತೆ ಲಾಯಲ್ಟಿ ಮಾಡಿದ್ಮೇಲೆ ನಮ್ಮ ಪ್ರಾಡಕ್ಟ್ ಪ್ರೈಸ್ ಅನ್ನ ಕಂಪ್ಯಾರಿಸನ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಎಸ್ ಇದಾಗುತ್ತೆ ನಿಮಗೆ. ಜಸ್ಟ್ ಒಂದು ಪ್ರಾಡಕ್ಟ್ ಯೂಸರ್ ಆದ್ರೆ, ಒಂದು ಕಸ್ಟಮರ್ ಆದ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ. ಸೊ ಇದನ್ನ ದಯವಿಟ್ಟು ನೀವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಲಾಯಲ್ಟಿಯನ್ನ ಕಂಪ್ಲೀಟ್ ಮಾಡಿ. ಸೊ ನಿಮಗೆ ಲಾಯಲ್ಟಿ ಕಂಪ್ಲೀಟ್ ಮಾಡ್ಲಿಕ್ಕೆ ಈಸಿಯೆಸ್ಟ್ ಮೆಥಡ್ ನನ್ನ ಸ್ಕಿಲ್ ಟ್ರೈನಿಂಗ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೀವು ಬೇರೆ ಕಸ್ಟಮರ್ ಹತ್ರ ಆರ್ಡರ್ನ ಪಡ್ಕೊಂಡು ನಿಮ್ಮ ಲಾಯಲ್ಟಿಯನ್ನ ಕಂಪ್ಲೀಟ್ ಮಾಡ್ಬೋದು. ಸೊ ನೀವೇ ಮಾಡ್ಬೇಕಂತ ಏನಿಲ್ಲ, ನಿಮಗೆ ಎಷ್ಟು ನೆಸೆಸರಿ ಇದೆ ಅಷ್ಟು ಮಾಡ್ಕೊಂಡು ಬೇರೆ ಕಸ್ಟಮರ್ಗೆ ಮಾಡ್ಕೊಂಡ್ರು ಕೂಡ ನಿಮ್ಗೆ ಲಾಯಲ್ಟಿ ಮಾಡ್ಬೋದು. ಸೊ ಈ ತರ ಇಂಟ್ರೆಸ್ಟ್ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ನಿಮಗೆ ಕಂಪ್ಲೀಟ್ ಗೈಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ಕಮ್ ಪ್ಲಾನ್ ಸಿಗುತ್ತೆ. ಸೊ ಬೇಸಿಕ್ ಇಂದ ನಿಮ್ಗೆ ಇನ್ಕಮ್ ಪ್ಲಾನ್ ನಾನು ಸ್ಟೆಪ್ ಬೈ ಸ್ಟೆಪ್ಸ್ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ವಿಡಿಯೋವನ್ನ ಯೂಸ್ ಮಾಡ್ಕೊಳ್ಳಿ. ಅಗೇನ್ ನಿಮ್ಮ ಟೀಮ್ ಅಲ್ಲಿ ಇರುವಂತ ವ್ಯಕ್ತಿಗಳಿಗೆ ಪ್ರತಿದಿನ ಶೇರ್ ಮಾಡಿ. ಲಾಯಲ್ಟಿ ಮ್ಯಾಕ್ಸಿಮಮ್ ನಿಮ್ ಟೀಮ್ ಅಲ್ಲಿ ಕಂಪ್ಲೀಟ್ ಮಾಡಿಸಿ, ಅವಾಗ ನಿಮ್ಮ ಸಕ್ಸಸ್ ಗ್ರೋತ್, ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ. ಎಸ್, ಥ್ಯಾಂಕ್ ಯು ಎಲ್ರಿಗೂ ಕೂಡ. ಸೊ ಈ ವಿಡಿಯೋವನ್ನ ಪ್ರತಿಯೊಬ್ಬರು ಯುಟಿಲೈಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್.